We conducted 3 unit tests and 1 midterm examinations. In the month of January and February, we are conducting preparatory exam. Our teachers strive hard to get good result. The annual day is an occasion for thanksgiving. First of all, I thank Almighty God for His abundant blessings. All of us are ever grateful to our director, Muhammad Salim Malar, whose vision and mission have materialized in the form of Star Education Institute. Let me thank all the teaching and non-teaching staff for their dedicated service. Now I thank all the parents, well-wishers who have been trusting all our efforts. May our institution become an instrument for shaping good citizens in this land. Thank you. ವಂದನೆಗಳು. ಇದೀಗ ಸನ್ಮಾನ ಕಾರ್ಯಕ್ರಮ. ಸ್ಟಾರ್ ಶಿಕ್ಷಣ ಸಂಸ್ಥೆಯು 20 ವರ್ಷಗಳ ಸೇವೆಯನ್ನು ಸಲ್ಲಿಸಬೇಕಾದರೆ ಹಲವಾರು ಶಿಕ್ಷಕಿಯರು ತಮ್ಮ ಸೇವೆಯನ್ನು ಗೈದಿರುತ್ತಾರೆ. ಅವರೆಲ್ಲರ ಸೇವೆಯನ್ನು ಈ ಸಂದರ್ಭದಲ್ಲಿ ನೆನಪಿಸಿ ಅವರ ಸೇವೆಗೆ ಗೌರವ ನೀಡುವ ದೊಡ್ಡ ಮನಸ್ಸು ಮಾಡಿದ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಮೊಹಮ್ಮದ್ ಸಲೀಂ ಮಲಾರ್ ಅವರ ಕನಸು ನನಸು ಮಾಡುವ ಈ ಕಾರ್ಯಕ್ರಮವೇ ಸನ್ಮಾನ ಸಮಾರಂಭ. ಸ್ಟಾರ್ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ವಿದ್ಯಾರ್ಥಿಗಳ ಮತ್ತು ಆಡಳಿತ ಮಂಡಳಿಯವರ ಮೆಚ್ಚುಗೆ ಗಳಿಸಿರುವ ಶಿಕ್ಷಕಿಯರು ಹಾಗೂ ಕಚೇರಿ ಸಿಬ್ಬಂದಿ ಹಾಗೂ ಹಳೆ ವಿದ್ಯಾರ್ಥಿಯವರನ್ನು ಗೌರವಿಸಿ ಸನ್ಮಾನಿಸುವ ಕಾರ್ಯಕ್ರಮ ಇದೀಗ ನಡೆಯಲಿದೆ. ಅದೇ ರೀತಿ ನಮ್ಮ ನಿರ್ದೇಶಕರ ಶಿಕ್ಷಕರಾದಂಥ ಒಬ್ಬ ಗೌರವಾನ್ವಿತ ಗುರುಗಳನ್ನು ಸನ್ಮಾನಿಸುವ ಕಾರ್ಯಕ್ರಮ ಇದೆ. ಅದೇ ರೀತಿ ನಮ್ಮ ನೆರೆಹೊರೆಯ ನಮ್ಮದೇ ರೀತಿಯ ಟ್ಯುಟೋರಿಯಲ್ ಸಂಸ್ಥೆಯನ್ನು ನಡೆಸುತ್ತಿರುವ ನ್ಯಾಷನಲ್ ಟ್ಯುಟೋರಿಯಲ್ನ ಸ್ಥಾಪಕರಾದಂಥ ಖಾಲಿದ್ ಉಜ್ರೆ ಇವರನ್ನು ಕೂಡ ಸನ್ಮಾನಿಸುವ ಕಾರ್ಯಕ್ರಮ ಇದೆ. ಇದೀಗ ಸನ್ಮಾನಗೊಳ್ಳಲಿರುವವರನ್ನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಶ್ರೀಮತಿ ಅನಸೂಯ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ಶ್ರೀಮತಿ ಜಯಶ್ರೀ, ಶ್ರೀಮತಿ ದಾಕ್ಷಾಯಿನಿ, ಹಳೆ ವಿದ್ಯಾರ್ಥಿಯಾದಂಥ ಜುಲ್ಫಿಕರ್ ಕಾಸಿಂ, HM ಮೊಹಮ್ಮದ್ ಮುಖ್ಯೋಪಾಧ್ಯಾಯರು, ಸೆಂಟ್ರಲ್ ಮುಸ್ಲಿಂ ಸ್ಕೂಲ್ ಮಲಾರು, UH ಖಾಲಿದ್ ಉಜಿರೆ ಇವರೆಲ್ಲರನ್ನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಶ್ರೀಮತಿ ಅನಸೂಯ ಮ್ಯಾಮ್, ಶ್ರೀಮತಿ ಅನಸೂಯರವರು ಮಂಗಳೂರಿನ ವೆಲೆನ್ಸಿಯಾದ ಸೂಟರ್ಪೇಟೆಯಲ್ಲಿರುವ ಶಿವನಾಥ ಮತ್ತು ಕೃಷ್ಣಮ್ಮ ದಂಪತಿಯ ಮಗಳಾಗಿ ಜನಿಸಿದ ಇವರು ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೂಟರ್ಪೇಟೆ, ಹೈಸ್ಕೂಲ್ ಶಿಕ್ಷಣವನ್ನು ಕಿಟೇಲ್ ಮೆಮೋರಿಯಲ್ ಹೈಸ್ಕೂಲ್ ಗೋರಿಗುಡ್ಡ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಮಂಗಳೂರಿನ ರಥಬೀದಿಯಲ್ಲಿರುವ ಪದವಿ ಶಿಕ್ಷಣವನ್ನು ನಾರಾಯಣಗುರು ಕಾಲೇಜ್ ಮಂಗಳೂರು ಇಲ್ಲಿ ಪೂರೈಸಿ ಸ್ನಾತಕೋತ್ತರ MA ಪದವಿಯನ್ನು ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಗಳಿಸಿರುವ ಇವರು ಸ್ಟಾರ್ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲವು ವರ್ಷ ಸೇವೆ ಸಲ್ಲಿಸಿದ್ದಾರೆ. ನಂತರ ಜ್ಞಾನಗಂಗಾ ಸ್ಕೂಲ್ ಬೆಲ್ಲಾರಿಯಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ಪ್ರಸ್ತುತ BGS ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇವರಿಗೆ ಸ್ಟಾರ್ ವಿಂಶತಿ ಸಮಾರಂಭದಲ್ಲಿ ನಿನ್ನೆಯ ಸೇವೆಗೆ ಸ್ಟಾರ್ ಉತ್ತಮ ಶಿಕ್ಷಕಿ ಎಂಬ ಪುರಸ್ಕಾರವನ್ನು ನೀಡಿ ಗೌರವಿಸುತ್ತಿದೆ. ಈ ಗೌರವದ ಸನ್ಮಾನವನ್ನು ಸ್ಟಾರ್ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಇನ್ನೊಬ್ಬ ಶಿಕ್ಷಕಿಯಾದಂಥ ಜಯಶ್ರೀ ಮ್ಯಾಮ್ ಅವರು ಸ್ಟಾರ್ನ ಉತ್ತಮ ಕಂಪ್ಯೂಟರ್ ಶಿಕ್ಷಕಿ ಎಂಬ ಮನ್ನಣೆಗೆ ಪಾತ್ರರಾದವರು. ಮಂಗಳೂರಿನ ಕೈಕಂಬದ ಬೋಜಾ ಕುಲಾಲ್ ಮತ್ತು ಸರಸ್ವತಿ ದಂಪತಿಯ ಮಗಳಾಗಿ ಜನಿಸಿರುವ ಇವರು ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು ರೋಜಾ ಮಿಸ್ತಿಕಾ ಕೈಕಂಬದಲ್ಲಿ ಮುಗಿಸಿರುತ್ತಾರೆ. ಪದವಿ ಪೂರ್ವ ಶಿಕ್ಷಣವನ್ನು SDPT ಕಟೀಲು ಕಾಲೇಜಿನಲ್ಲಿ, ಪದವಿ ಶಿಕ್ಷಣವನ್ನು ಮಂಗಳೂರಿನ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಪಡೆದಿರುತ್ತಾರೆ. ಸ್ಟಾರ್ ಸಂಸ್ಥೆಯಲ್ಲಿ ಕೆಲವು ವರ್ಷಗಳ ಕಾಲ ಕಂಪ್ಯೂಟರ್ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಇವರ ಉತ್ತಮವಾದ ಸೇವೆಗೆ ಸ್ಟಾರ್ನ ಉತ್ತಮ ಕಂಪ್ಯೂಟರ್ ಶಿಕ್ಷಕಿ ಎಂಬ ಪುರಸ್ಕಾರವನ್ನು ಈ ಸಮಾರಂಭದಲ್ಲಿ ನೀಡುತ್ತಿದ್ದೇವೆ. ಈ ಗೌರವವನ್ನು ಕೂಡ ನಿರ್ದೇಶಕರು ಅವರಿಗೆ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ
ದಾಕ್ಷಾಯಿಣಿ ಮೇಡಮ್ ಸ್ಟಾರ್ ಸಂಸ್ಥೆಯ ಉತ್ತಮ ವ್ಯವಸ್ಥಾಪಕಿ ಎಂಬ ಗೌರವವನ್ನು ತೆಗೊಳ್ಳಿಕ್ಕಿರುವವರು. ಮಂಗಳೂರಿನ ಮುಲ್ಕಿ ಶ್ರೀಮಂತೂರು ಗ್ರಾಮದ ಬಿ ಜಯರಾಮ್ ಆಳ್ವ ಮತ್ತು ಶಾರದಾ ಆಳ್ವರವರ ಮಗಳಾಗಿ ಜನಿಸಿದ ಇವರು ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು KPSKಯಲ್ಲಿ ಮುಗಿಸಿ ನಿಟ್ಟೆ ಅಡ್ಯಂತ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಮತ್ತು ವಿಜಯ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ಪೂರ್ಣಗೊಳಿಸಿ MCom ಪದವಿಯನ್ನು ಮಂಗಳೂರಿನ ಮಂಗಳ ಗಂಗೋತ್ರಿಯಲ್ಲಿ ಪೂರೈಸಿರುವ ಇವರು ಕೆಲವು ಸಮಯ PUC ಕಾಲೇಜ್ ಮಂಗಳೂರಿನಲ್ಲಿ ಸೇವೆ ಸಲ್ಲಿಸಿ ನಂತರ ಸ್ಟಾರ್ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲವು ಸಮಯ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅದೇ ರೀತಿ ರಾಮಕೃಷ್ಣ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ಇದೀಗ ಕಿರಣ್ ಪಕ್ಕಳ ಅವರನ್ನು ವಿವಾಹವಾಗಿ ವೈವಾಹಿಕ ಜೀವನವನ್ನು ನಡೆಸುತ್ತಿದ್ದಾರೆ. ಅದೇ ರೀತಿ ಇವರನ್ನು ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿರುವಂಥ ಶ್ರೀಯುತ ಯೋಗಿ ಶೆಟ್ಟಿ ಜಪ್ ಇವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಸ್ಟಾರ್ನ ಉತ್ತಮ ಹಳೆ ವಿದ್ಯಾರ್ಥಿ ಜುಲ್ಫಿಕರ್ ಕಾಸಿಂ ಉಳ್ಳಾಲದಲ್ಲಿ ಜನಿಸಿರುವ ಇವರು ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು ಮಿಲಾಗ್ರಿಸ್ನಲ್ಲಿ ಪಡೆದು ನೇರವಾಗಿ SLC ತರಗತಿಗೆ ಸ್ಟಾರ್ ಶಿಕ್ಷಣ ಸಂಸ್ಥೆಯನ್ನು ಸೇರಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಮಸ್ಕತ್ ಮತ್ತು ದುಬೈನಲ್ಲಿ ವೃತ್ತಿಯನ್ನು ಮಾಡಿ ಪ್ರಸ್ತುತ ಮಂಗಳೂರಿನಲ್ಲಿ ನೆಲೆಸಿರುವ ಇವರು ಯೂಟ್ಯೂಬ್ನಲ್ಲಿ ಬ್ಯಾರಿ ಜುಲ್ಫಿ ಎಂದೇ ಪ್ರಸಿದ್ಧರಾಗಿರುವರು. ಸಮಾಜ ಸೇವೆಯ ಒಲವನ್ನು ಹೊಂದಿರುವರು. ತನ್ನದೇ ರೀತಿಯಲ್ಲಿ ಆಡಿಯೋ ವಿಡಿಯೋಗಳನ್ನು ಉಪಯೋಗಿಸಿಕೊಂಡು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುವರು. ಇವರನ್ನು ಕೂಡ ಸ್ಟಾರ್ನ ಉತ್ತಮ ಹಳೆ ವಿದ್ಯಾರ್ಥಿ ಎಂಬ ಪುರಸ್ಕಾರವನ್ನು ನೀಡಿ ಗೌರವಿಸುತ್ತಿದ್ದೇವೆ. ಈ ಪ್ರಶಸ್ತಿಯನ್ನು ಸನ್ಮಾನವನ್ನು ನಿರ್ದೇಶಕರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ MH ಮೊಹಮ್ಮದ್ ಮಂಗಳೂರು ತಾಲೂಕಿನ ಹರಕಳ ಗ್ರಾಮದ HM ಫಕ್ರುದ್ದೀನ್ ಮತ್ತು ಐಸಮ್ಮ ದಂಪತಿಯ ಪುತ್ರನಾಗಿ 17/7/1957ರಲ್ಲಿ ಜನಿಸಿದ ಇವರು ಪ್ರಾಥಮಿಕ ಶಿಕ್ಷಣವನ್ನು ಪಜೀರ್ ಸಂತ ಜೋಸೆಫರ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು ಹರಕಳದ ರಾಮಕೃಷ್ಣ ಪ್ರೌಢಶಾಲೆ, ಅದೇ ರೀತಿ TCH ಅನ್ನು ಕೋಡಿಯಲ್ ಬೈಲಿನ ಶಿಕ್ಷಕ ತರಬೇತಿಯಲ್ಲಿ ಪಡೆದು 14/7/1980ರಲ್ಲಿ ಮಲಾರ್ ಸೆಂಟ್ರಲ್ ಮುಸ್ಲಿಂ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇರ್ಪಡೆಗೊಂಡು 10 ವರ್ಷಗಳ ಕಾಲ ಸಹ ಶಿಕ್ಷಕರಾಗಿ 26 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುವ ನಮ್ಮ ಸ್ಟಾರ್ ಶಿಕ್ಷಣ ಸಂಸ್ಥೆಯ ನೆಚ್ಚಿನ ಗುರುಗಳು ಆಗಿರುವವರಿಗೆ ಈ ಸಂದರ್ಭದಲ್ಲಿ ಗುರು ನಮನವನ್ನು ಸಲ್ಲಿಸುವಂತಹ ಕಾರ್ಯಕ್ರಮ. ಅದೇ ರೀತಿ ಅವರಿಗೆ ನಾವು ಸ್ಟಾರ್ ವಿಂಶತಿ ಸವಿನೆನಪು ಎಂಬ ಪುರಸ್ಕಾರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೊಬ್ಬ ಸನ್ಮಾನಗೊಳ್ಳಲಿರುವಂತಹ ವ್ಯಕ್ತಿ ನಿಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂಥವರು UH ಖಾಲಿದ್ ಉಜಿರೆ. ಬೆಳ್ತಂಗಡಿ ತಾಲೂಕಿನ ಉಜಿರೆ ಗ್ರಾಮದ ಹಳೆಪೇಟೆ ಎಂಬ ಹಳ್ಳಿಯಲ್ಲಿ ಹಿರಿಯ ಸಮಾಜ ಸೇವಕ UH ಹಸನಬ್ಬ ಮತ್ತು B ಫಾತಿಮಾ ದಂಪತಿಯ ಮಗನಾಗಿ 1964ರಲ್ಲಿ ಜನ್ಮ ತಾಳಿದರು. ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಶಿಕ್ಷಣವನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಮುಗಿಸಿ ಇವರು 1887ರಲ್ಲಿ ಸದ್ರಿ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಮೂಡಿಬಂದರು. ಮಂಗಳೂರಿನ SDM ಕಾನೂನು ಕಾಲೇಜಿನಲ್ಲಿ ಕಾನೂನು ಶಾಸ್ತ್ರವನ್ನು, ಮಂಗಳ ಗಂಗೋತ್ರಿಯಲ್ಲಿ ರಾಜನೀತಿ ಶಾಸ್ತ್ರವನ್ನು ಕೆಲವು ಕಾಲ ಅಧ್ಯಯನ ಮಾಡಿದರು. ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾ ಸಕ್ರಿಯ ಜನಸೇವಕರೆಂದು ತನ್ನ ವಿಶೇಷ ಸೇವೆಯನ್ನು ಪರಿಗಣಿಸಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರುವುದು ಹೆಮ್ಮೆಯ ವಿಚಾರವಾಗಿದೆ. ಶಿಕ್ಷಣ ತಜ್ಞನಾಗಿ, ಸಮಾಜ ಸೇವಕನಾಗಿ, ಭಾಷಣಕಾರನಾಗಿ, ಸಂಗೀತಗಾರನಾಗಿ, ತರಬೇತುದಾರನಾಗಿ ಮಿಂಚಿರುವ ಖಾಲಿದರು ತನ್ನ ಬಹುಮುಖ ಪ್ರತಿಭೆಯ ಮೂಲಕ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಕಳೆದ 21 ವರ್ಷಗಳಿಂದ 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ, ಆಸಕ್ತರಿಗೆ, ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸದಾವಕಾಶ ಮಾಡಿಕೊಟ್ಟ ಅವರು ಜನಪ್ರಿಯರಾದವರು. 1994ರಲ್ಲಿ JC ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗೆ ಜೂನಿಯರ್ ಚೇಂಬರ್ ಪ್ರಶಸ್ತಿ, 2012ರಲ್ಲಿ ಶೈಕ್ಷಣಿಕ ಸೇವೆಗೆ ಸುಮ ಸೌರಭ ಪ್ರಶಸ್ತಿ, 2013ರಲ್ಲಿ ಸಂಗೀತ ಕ್ಷೇತ್ರಕ್ಕೆ ನೀಡಿದ ಸೇವೆಗೆ ಬ್ಯಾರಿ ಕಲಾರಂಗದ ಮಂದಿರದ ಬ್ಯಾರಿ ಕಲಾಶ್ರೀ ಪ್ರಶಸ್ತಿ, 2014ರಲ್ಲಿ ಸಮಾಜ ಸೇವೆಗೆ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗೆ ಜ್ಞಾನ ಮಂದಾರ ಅಕಾಡೆಮಿ ಕರ್ನಾಟಕ ಶ್ರೀ ಪ್ರಶಸ್ತಿ, 2015ರಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವ ನಿಮಗಿದು ಸ್ಟಾರಿನ ವಿಂಶತಿ ಸವಿನೆನಪು ಪುರಸ್ಕಾರವನ್ನು ನೀಡಿ ಗೌರವಿಸುತ್ತಿದ್ದೇವೆ. ಪ್ರಸ್ತುತ ಪ್ರತಿಷ್ಠಿತ ನ್ಯಾಷನಲ್ ಟ್ಯುಟೋರಿಯಲ್ ಕಾಲೇಜಿನ ಸ್ಥಾಪಕರಾಗಿರುವ ಇವರಿಗೆ ಮುಂದೆಯೂ ಹೆಮ್ಮೆಯ ಗೌರವದ ಸನ್ಮಾನಗಳು ನಿಮ್ಮ ಮುಡಿಗೇರಲಿ ಎಂದು ಹಾರೈಸುತ್ತೇವೆ. ಈಗ ಮೊದಲನೇದಾಗಿ ಶ್ರೀಮತಿ ಅನುಸೂಯ ಮ್ಯಾಮ್ ಅವರಿಗೆ ಸ್ಟಾರ್ನ ಉತ್ತಮ ಶಿಕ್ಷಕಿ ಎನ್ನುವಂಥ ಪ್ರಶಸ್ತಿಯನ್ನು ಸಂಸ್ಥೆಯ ನಿರ್ದೇಶಕರಾದ ಮೊಹಮ್ಮದ್ ಸಲೀಂ ಮಲಾರಿ ಇವರು ನೀಡಿ ಗೌರವಿಸ್ತಾ ಇದ್ದಾರೆ.
ಅದೇ ರೀತಿ ಶ್ರೀಮತಿ ಜಯಶ್ರೀ ಅವರಿಗೆ ಸ್ಟಾರ್ನ ಉತ್ತಮ ಕಂಪ್ಯೂಟರ್ ಶಿಕ್ಷಕಿ, ಶ್ರೀಮತಿ ದಾಕ್ಷಾಯಿಣಿ ಇವರಿಗೆ ಸ್ಟಾರ್ನ ಉತ್ತಮ ವ್ಯವಸ್ಥಾಪಕಿ, ಇದನ್ನು ಸ್ಟಾರ್ ಸಂಸ್ಥೆಯ ಪ್ರಾಂಶುಪಾಲರು ನೆರವೇರಿಸಿಕೊಡ್ಬೇಕು ಕೇಳಿಕೊಳ್ತೇನೆ. ಶ್ರೀಮತಿ ದಾಕ್ಷಾಯಿಣಿ ಸ್ಟಾರ್ನ ಉತ್ತಮ ವ್ಯವಸ್ಥಾಪಕಿ. ಈಗ ಎಚ್ ಖಾಲಿದ್ ಉಜಿರೆ ಇವರಿಗೆ ಸ್ಟಾರ್ನ ವಿಂಶತಿ ಸವಿನೆನಪು ಪುರಸ್ಕಾರ, ಇದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಯೋಗೀಶ್ ಶೆಟ್ಟಿ ಜಪ್ಪು ಇವರು ನೆರವೇರಿಸಿಕೊಡಬೇಕು ಕೇಳಿಕೊಳ್ತೇನೆ. ಇದೀಗ ಎಚ್ ಎಂ ಮೊಹಮ್ಮದ್ ಇವರಿಗೆ ಸ್ಟಾರ್ ವಿಂಶತಿ ಸವಿನೆನಪು ಪುರಸ್ಕಾರವನ್ನು ಅವರ ನೆಚ್ಚಿನ ಶಿಷ್ಯರು ನಮ್ಮ ಸಂಸ್ಥೆಯ ನಿರ್ದೇಶಕರು ಆದ ಮೊಹಮ್ಮದ್ ಸಲೀಂ ಮಲಾರ್ ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಸ್ಟಾರ್ನ ಉತ್ತಮ ಹಳೆ ವಿದ್ಯಾರ್ಥಿ ಎಂಬ ಪುರಸ್ಕಾರವನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಫಜಲ್ ನದ್ವಿ ಅವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಫಜಲ್ ನದ್ವಿ ಇವರು ಜುಲ್ಫಿಕರ್ ಕಾಸಿಂ ಇವರಿಗೆ ಸ್ಟಾರ್ನ ಉತ್ತಮ ಹಳೆ ವಿದ್ಯಾರ್ಥಿ ಎಂಬ ಪುರಸ್ಕಾರವನ್ನು, ಸನ್ಮಾನಿಸಿದ ಅತಿಥಿಗಳಿಗೂ ಸನ್ಮಾನವನ್ನು ಸ್ವೀಕರಿಸಿದ ನಮ್ಮ ದೊಡ್ಡ ಗಣ್ಯ ಅತಿಥಿಗಳಿಗೂ ಅಭಿನಂದನೆಗಳು. ಇದೀಗ ಈ ಸನ್ಮಾನವನ್ನು ಸ್ವೀಕರಿಸಿದರಲ್ಲಿ ಅದು ಸ್ಟಾರ್ ವಿಂಶತಿ ಸವಿನೆನಪು ಪುರಸ್ಕಾರವನ್ನು ಪಡೆದ ಎಚ್ ಖಾಲಿದ್ ಉಜಿರೆ ಇವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಇವತ್ತಿನ ವರ್ಣರಂಜಿತ ಸಮಾರಂಭದ ಸನ್ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಮೌಲಾನಾ ಅವರೇ, ಯೋಗೀಶ್ ಶೆಟ್ಟಿ ಜಪ್ಪುರವರೇ, ಮಹಮ್ಮದ್ರವರೇ, ಸ್ಟಾರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಡೈರೆಕ್ಟರ್ ಆಗಿರ್ತಕ್ಕಂತಹ ಸನ್ಮಾನ್ಯ ಮೊಹಮ್ಮದ್ ಸಲೀಂ ಮಲಾರ್ರವರೇ, ವೇದಿಕೆಯಲ್ಲಿರುವ ಇತರ ಗಣ್ಯರೇ, ವಿದ್ಯಾರ್ಥಿ ನಾಯಕರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ
ತುಳುನಾಡು ರಕ್ಷಣಾ ವೇದಿಕೆಯ ಸಕ್ರಿಯ ಕಾರ್ಯಕರ್ತರಿ ಹಾಗೂ ಯುನಿವೆಫ್ ಕರ್ನಾಟಕ ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ರಫೀಯುದ್ದೀನ್ ಕುದ್ರೋಳಿ ಅವರೇ ಮತ್ತು ಇತರ ಪದಾಧಿಕಾರಿಗಳೇ, ವಿದ್ಯಾರ್ಥಿನಿಯರ ಪೋಷಕರೇ ಹಾಗೂ ಬಂಧು ಮಿತ್ರರೇ, ಮೊದಲಿಗೆ ನಾನು ನಮ್ಮ ಈ ಭಾಗದ ಸ್ಟಾರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ನಲ್ಲಿ ಬಹಳ ಹೆಸರುವಾಗಿಯಾಗಿರ್ತಂತಹ ಸನ್ಮಾನ್ಯ ಮೊಹಮ್ಮದ್ ಸಲೀಂ ಮಲಾರ್ ಅವರನ್ನ ಈ ಸಂದರ್ಭದಲ್ಲಿ ಈ ಉತ್ಸವದಲ್ಲಿ ಅವರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ನ್ಯಾಷನಲ್ ಟ್ಯುಟೋರಿಯಲ್ಸ್ ಮತ್ತೆ ಸ್ಟಾರ್ ಟ್ಯುಟೋರಿಯಲ್ಸ್ ಒಂದು ರಸ್ತೆ ಆ ಕಡೆ ಒಂದು ರಸ್ತೆ ಈ ಕಡೆ ಇದೆ. ನಾವೆಲ್ಲ ಒಂದು 20 ವರ್ಷದಿಂದ ಒಟ್ಟಿಗೆ ಇದ್ದೇವೆ, ಒಂದು ಸ್ಪರ್ಧಾತ್ಮಕ ಯುಗದಲ್ಲಿದ್ದೇವೆ. ನೋಡುವವರಿಗೆ ಇಬ್ರು ತುಂಬಾ ಪ್ರತಿಸ್ಪರ್ಧಿಗಳು ಅನ್ನೋ ಥರ ಕಾಣ್ಬೋದು. ಆದರೆ ಕಳೆದ 20 ವರ್ಷಗಳಿಂದ ನಾವು ಎಷ್ಟೇ ಸ್ಪರ್ಧೆ ಮಾಡಿದ್ರೂ ಎರಡೂ ಸಂಸ್ಥೆಯಲ್ಲಿ ಜೂನ್ ಜುಲೈ ಆಗುವಾಗ ವಿದ್ಯಾರ್ಥಿಗಳು ತುಂಬಿ ತುಳುಕ್ತಾರೆ. ಅಷ್ಟು ಮಾತ್ರ ಅಲ್ಲ, ಯಾರಾದರೂ ಇವರು ಏನಾದರೂ ಸಿಟ್ಟಲ್ಲಿರ್ತಾರೋ, ವ್ಯಾಪಾರಿ ಮನೋಭಾವದಲ್ಲಿರ್ತಾರೋ, ಬಹಳ ಸ್ಪರ್ಧೆಯಲ್ಲಿ ಇರ್ತಾರೋ ಅನ್ನೋವರಿಗೆ ನಾನು ಕೊಡೋ ಒಂದೇ ಉತ್ತರ, 1996ರಿಂದ 2016ರವರೆಗೂ ನಾನು ಮತ್ತೆ ನಮ್ಮ ಸಲೀಂ ಮಲಾರ್ ಅವರು ಸ್ವಂತ ಒಂದೇ ತಾಯಿಯ ಮಕ್ಕಳ ಹಾಗೆ ಬದುಕ್ತಾ ಇದ್ದದ್ದು ಅದೊಂದು ಬಹಳ ವಿಶೇಷ. ಈ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕು, ಸ್ಪರ್ಧಾತ್ಮಕ ಯುಗದಲ್ಲಿ ಸಂತೋಷದಿಂದ, ಸಹಬಾಳ್ವೆಯಿಂದ, ಸಹೋದರತೆಯಿಂದ ಬದುಕುವುದು ಸ್ವಲ್ಪ ಕಷ್ಟ. ಅವರು ನನಗೆ ಬೇಕಾದಷ್ಟು ಇನ್ಫಾರ್ಮೇಶನ್ ಅವರು ಕೊಡ್ತಾ ಇದ್ರು, ಅವರಿಗೆ ಬೇಕಾದ ಮಾಹಿತಿಯನ್ನು ನಾನು ಕೂಡ ಕೊಡ್ತಾ ಇದ್ದೇನೆ. ನಾನು ಶೈಕ್ಷಣಿಕವಾಗಿ ಮತ್ತೆ ಸ್ವಲ್ಪ ಸಾಂಸ್ಕೃತಿಕವಾಗಿ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಅವರು ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕವಾಗಿ ಮುನ್ನಡೀತಾ ಇರುವುದು ನನಗೆ ಕಾಣ್ತಾ ಇದೆ. ಒಂದು ರೀತಿಯಲ್ಲಿ ನಮ್ಮ ರಫೀಯುದ್ದೀನ್ ಕುದ್ರೋಳಿ ಅವರ ಜೊತೆಗೆ ನಮ್ಮ ಮೊಹಮ್ಮದ್ ಸಲೀಂ ಮಲಾರ್ ರವರು ಒಂದು ರೀತಿಯ ಧಾರ್ಮಿಕ ಕ್ರಾಂತಿ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಈ ಯುಗ ಅತ್ಯಂತ ವೇಗವಾಗಿ ಮತ್ತು ಆಧುನಿಕ ತಂತ್ರಜ್ಞಾನಗಳಿಂದ ಮನುಷ್ಯನನ್ನ ಒಂದು ರೀತಿಯಲ್ಲಿ ದೇವರೇ ಇದ್ದಾನೋ ಇಲ್ವೋ ಅನ್ನೋ ಒಂದು ಸಂಶಯಕ್ಕೆ ಎಡೆ ಮಾಡಿಕೊಡುವಂತಹ ಒಂದು ಯುಗವಾಗಿದೆ. ಅಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆದರ್ಶ ಗುಣಗಳನ್ನ ಪ್ರತಿಯೊಂದು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಹಳ್ಳಿಗೂ ಮೂಲೆ ಮೂಲೆಗೂ ತಲುಪಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂತಹ ಯುನಿಎಫ್ನಲ್ಲಿ, ಅದರಲ್ಲೂ ಕೂಡ ಸಲೀಂ ಮಲಾರ್ ರವರನ್ನ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದಿಂದ ಅವರನ್ನ ಅಭಿನಂದಿಸ್ತಾ ಇದ್ದೇನೆ ಮತ್ತು ದೇವರವರಿಗೆ ಆಯುರಾರೋಗ್ಯ ಸಂಪತ್ತನ್ನು ಕರುಣಿಸಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಶಿಕ್ಷಣ ಅಂದರೆ ಏನು? ಪ್ರತಿಯೊಬ್ಬ ಮನುಷ್ಯನನ್ನ ಅವನ ಬುದ್ಧಿಯನ್ನ ವಿಕಾಸ ಮಾಡಿಸುವಂಥದ್ದು, ಅವನ ಮೆದುಳನ್ನ ಉದ್ದೀಪನಗೊಳಿಸುವಂಥದ್ದು, ಅವನಲ್ಲಿ ವಿದ್ಯೆಯನ್ನು, ಬುದ್ಧಿಯನ್ನು, ಯುಕ್ತಿಯನ್ನು, ಸಂತೃಪ್ತಿಯನ್ನು, ಆತ್ಮತೃಪ್ತಿಯನ್ನು ತರಬೇಕಾದ್ರೆ ಅವನಲ್ಲಿ ಶಿಕ್ಷಣ ಇರಲೇಬೇಕಾಗುತ್ತೆ. ಪ್ರವಾದಿಯವರು ಶಿಕ್ಷಣದ ಮುಖಾಂತರವೇ ಈ ಜಗತ್ತನ್ನ ಬೆಳಗಿದ್ರು. ಯೇಸು ಕ್ರಿಸ್ತನು ಕೂಡ ತನ್ನ ಪ್ರೀತಿಯ ಸಂದೇಶವನ್ನು ಸಾರುವಂತಹ ಶಿಕ್ಷಣದೊಂದಿಗೆ ಈ ಜಗತ್ತಿಗೆ ಬೆಳಕನ್ನು ನೀಡುವ ಪ್ರಯತ್ನ ಮಾಡಿದ. ಶ್ರೀಕೃಷ್ಣನು ಕೂಡ ತಾನು ಗೀತೋಪದೇಶದ ಮುಖಾಂತರ ಅರ್ಜುನನಿಗೆ ಶಿಕ್ಷಣವನ್ನು ನೀಡುವುದರ ಮುಖಾಂತರ ಈ ಧರ್ಮ ಅಂದರೆ ಏನು, ಈ ನ್ಯಾಯ ಎಂಬುದನ್ನು ಈ ಜಗತ್ತಿಗೆ ತೋರಿಸಿಕೊಟ್ಟ. ಆದ್ರಿಂದ ಈ ಶಿಕ್ಷಣವನ್ನು ನಾವೀಗ ಆಧುನಿಕವಾಗಿ ಪಡಿಬೇಕಾದ್ರೆ ನಮಗೆ ಶಾಲೆಯ ಬಹಳ ಒಂದು ಅಗತ್ಯ ಇದೆ. ಅದು ಈ ಹಿಂದೆ
ಕುಟೀರವಾಗಿ ಯಾವುದಾದ್ರೂ ಒಂದು ಚಿಕ್ಕ ಒಂದು ಗುರುಕುಲದಲ್ಲಿ ನಡೀತಾ ಇತ್ತು. ಅಂತಹ ಈ ಒಂದು ಸಂದರ್ಭದಲ್ಲಿ ಎಷ್ಟೋ ವಿದ್ಯಾಸಂಸ್ಥೆಗಳಿದ್ರೂ ಕೂಡ, ಎಷ್ಟೋ ಶಿಕ್ಷಣ ಸಂಸ್ಥೆಗಳಲ್ಲಿ ಉತ್ತಮ ಉಪನ್ಯಾಸಕರಿದ್ದರೂ ಕೂಡ ಕೆಲವೊಮ್ಮೆ ಕೆಲವು ಸಮುದಾಯದ ವಿದ್ಯಾರ್ಥಿಗಳು ಅದು ಯಾವುದೋ ಕಾರಣದಿಂದ ಹಿಂದೆ ಬೀಳುವಂತಹ ಒಂದು ಪರಿಸ್ಥಿತಿ ಈ ಹಿಂದೆ ನಾವು ನೋಡ್ತಾ ಬಂದಿದ್ದೆವು. ಆದರೆ 1995 ನಂತರ ಬಹುಶಃ ನಮ್ಮ ಯಾರು ವಿದ್ಯಾ ವಂಚಿತರಾಗಿದ್ದಾರೋ, ಯಾರು ಶಿಕ್ಷಣದಿಂದ ದೂರ ಇದ್ದಾರೋ, ಯಾರು ಫೇಲಾಗಿ ಕಂಗಾಲಾಗಿ ಇದ್ದಂತಹ ವಿದ್ಯಾರ್ಥಿಗಳಿದ್ದಾರೋ ಅವರನ್ನು ಮೇಲೆತ್ತುವಂತಹ ಒಂದು ಕೆಲಸವನ್ನ ನಮ್ಮ ಈ ಒಂದು ನ್ಯಾಷನಲ್ ಟ್ಯುಟೋರಿಯಲ್ಸ್, ಅದೇ ರೀತಿಯಲ್ಲಿ ಸ್ಟಾರ್ ಟ್ಯುಟೋರಿಯಲ್ಸ್ ಮಾಡಿದಂಥ ಸೇವೆ ಅದು ಅನನ್ಯವಾದುದು, ಅದು ಅಮೋಘವಾದುದು. ಇವತ್ತು ನೀವು ಸ್ಟಾರ್ ಶಿಕ್ಷಣ ಸಂಸ್ಥೆಯಲ್ಲಿ ಕಲ್ತಂತಹ ವಿದ್ಯಾರ್ಥಿಗಳು ಅಥವಾ ನಮ್ಮ ಸಂಸ್ಥೆಯಲ್ಲಿ ಕಲ್ತಂಥ ವಿದ್ಯಾರ್ಥಿಗಳನ್ನು ಎಲ್ಲಿ ನೋಡಬೇಕು ಅಂತ ಹೇಳಿದರೆ ITBT ಫೀಲ್ಡ್ ಬೆಂಗಳೂರಿನಲ್ಲಿದ್ದಾರೆ, ಕೆಲವರು ದುಬೈಯಲ್ಲಿ 1 ಲಕ್ಷ 1.5 ಲಕ್ಷ ಸಂಬಳದಲ್ಲಿ ಅವರು ಮಿಂಚುತ್ತಾ ಇದ್ದಾರೆ, ಇನ್ನು ಕೆಲವರು ಮಂಗಳೂರಿನಲ್ಲಿ, ಅದು ಕೂಡ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇಲ್ಲ, ಅವರು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ದೊಡ್ಡ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಇವತ್ತು ಒಬ್ಬ ಹಳೆ ವಿದ್ಯಾರ್ಥಿ ಇಲ್ಲೇ ಇದ್ದಾರೆ ನೋಡಿ, ಸ್ಟಾರ್ ಇನ್ಸ್ಟಿಟ್ಯೂಟ್, ನಮ್ಮ ಜುಲ್ಫಿಕರ್ ಅವರು. ಅವರ ತಂದೆ ನಾವು ಎಲ್ಲ ಬಹಳ ಸ್ನೇಹಿತರು, ಅವರು ನಾವೆಲ್ಲ ಒಟ್ಟೊಟ್ಟಿಗೆ ಒಮ್ಮೊಮ್ಮೆ ಭಾಷಣವನ್ನೆಲ್ಲ ಕಲ್ತದ್ದುಂಟು ನಮ್ಮ ಸಂಸ್ಥೆಯಲ್ಲಿ. ಅವರ ಮಗನಾಗಿ, ತಂದೆಗೆ ತಕ್ಕ ಮಗನಾಗಿ ಒಂದು ಒಳ್ಳೆ ಹೆಸರನ್ನು ತರುವುದು ಮಾತ್ರ ಅಲ್ಲ, ಅವರು ಎಷ್ಟೆಷ್ಟೋ ದೊಡ್ಡ ಸಿನಿಮಾ ನಟರ ಆ ಮಾತುಗಳನ್ನು ಅನುಕರಿಸಿ ಅದನ್ನು ಬ್ಯಾರಿ ಭಾಷೆಯಲ್ಲಿ ತಂದು ನಮಗೆ ಒಂದು ಬ್ಯಾರಿ ಸಿನಿಮಾ ನೋಡಿದ ಹಾಗೆಯೇ ಕೊಡುವಂಥ ಒಂದು ಸಂತೋಷವನ್ನು ಕೊಟ್ಟಂಥ ವ್ಯಕ್ತಿ. ಅದಕ್ಕೆಲ್ಲ ಸ್ವಲ್ಪ ಯುಕ್ತಿ ಬೇಕು. ಅಂತ ವ್ಯಕ್ತಿ ಕೂಡ ಕಲ್ತದ್ದು ಸ್ಟಾರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅಂತ ಹೇಳಿದ್ರೆ ನಿಜಕ್ಕೂ ಆ ಜುಲ್ಫಿ ಅನ್ನುವ ವಿದ್ಯಾರ್ಥಿಗೆ ನಾನು ಹಾರ್ದಿಕ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮಲ್ಲಿ ಹೋರಾಟದ ಕಿಚ್ಚು ಯಾವ ರೀತಿಯಲ್ಲಿ ಇರಬೇಕು, ನಾವು ಯಾವುದಾದ್ರೂ ಒಂದು ಸಾಧನೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಮ್ಮ ಯೋಗಿ ಶೆಟ್ಟಿ ಜಪ್ಪೂರ್ ಅವರಿದ್ದಾರೆ. ನನ್ನನ್ನು ಅನೇಕ ಸಾರಿ ಅವರ ಕಾರ್ಯಕ್ರಮಕ್ಕೆ ಭಾಷಣಕ್ಕೆ ಕರ್ಕೊಂಡು ಹೋಗ್ತಾರೆ, ನೀವು ಬರಲೇಬೇಕು ಸರ್ ಅಂತ ಹೇಳಿ. ಅದಕ್ಕೆ ಒಂದ್ಸಾರಿ ನಾನು ಕಾರ್ಪೊರೇಷನ್ನ ಎದುರುಗಡೆ ನೀರಿಲ್ಲದಾಗ ನಾವು ಆ ನೀರಿಗೋಸ್ಕರ ಭಯಂಕರ ಒಂದು ಭಾಷಣವನ್ನು ನಾನು ಮಾಡಿದ್ದೆ. ನನಗೆ ಆಶ್ಚರ್ಯ ಆಗಿತ್ತು, ಇಷ್ಟು ನಾನು ಮಾತಾಡ್ಲಿಕ್ಕೆ ಅವಕಾಶ ಆಗ್ತದ ಅಂತ ಹೇಳಿ. ಆದರೆ ಪಬ್ಲಿಕ್ ಸ್ಪೀಚ್ ಕೊಡಬೇಕಾದ್ರೆ ಅವಕಾಶಗಳು ಬೇಕು. ಅವಕಾಶವನ್ನು ಯೋಗೀಶ್ವರ ನನಗೆ ಮಾಡಿಕೊಟ್ರು. ಆಮೇಲೆ ಸ್ಟಾರ್ಟ್ ಮಾಡಿದ್ದು ಇದುವರೆಗೂ ಮುಗಿಲಿಲ್ಲ. ಕಳೆದ 20-25 ದಿನಗಳಿಂದಲೂ ಕೂಡ ನಿರಂತರವಾಗಿ ನಾನು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿ ನಾವು ನೋಡಬೇಕಾಗಿರುವುದು, ಅದು ಯಾವುದೋ ಒಂದು ತಂದೆ ತಾಯಿಗಳು ನನಗೆ ಜನ್ಮ ನೀಡಿದ್ರು, ಯಾವುದೋ ಒಂದು ಸಂಸ್ಥೆ ನನಗೆ ಶಿಕ್ಷಣವನ್ನು ಕೊಟ್ಟಿತ್ತು, ಯಾರೋ ಮಾಡಿದ ರಸ್ತೆಯಲ್ಲಿ ನಾನು ನಡ್ಕೊಂಡು ಹೋದೆ, ಯಾರೋ ನೆಟ್ಟಿದ್ದಂತಹ ಮರದ ಬುಡದಲ್ಲಿ ನಾನು ನೆರಳನ್ನು ಪಡ್ಕೊಂಡೆ, ಯಾರೋ ನನಗೆ ವಿದ್ಯಾಭ್ಯಾಸ ಕೊಟ್ಟಂತಹ ಅಧ್ಯಾಪಕರಿಂದ ನಾನು ಶಿಕ್ಷಣವನ್ನು ಕಲಿತೆ. ಇವತ್ತು ನಾನು ಕೇವಲ ಒಂದು ರಿಕ್ಷಾ ಡ್ರೈವರ್ ಆಗ್ತಾ ಇದ್ರೆ, ಒಂದು ಚಿಕ್ಕ ಹೋಟೆಲ್ನ ಮಾಲೀಕನಾಗ್ತಾ ಇದ್ರೆ ಅಷ್ಟೇ ಒಂದು ಗೌರವದಲ್ಲಿ ನಾನು ಜೀವನವನ್ನು ಮಾಡ್ತಾ ಇದ್ದೆ. ಸಮಾಜಕ್ಕೆ ಏನು ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಾನು ಶಿಕ್ಷಣವನ್ನು ಪಡೆದಿಂದ ಮಾತ್ರ ನಾನು ಇನ್ನೊಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಇವತ್ತು ಸಲೀಮ್ರವರು ಮಾಡಿದ ಹಾಗೆ ನಾವಿಬ್ಬರು ಸೇರಿ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾದಾನ ಮಾಡಿದ್ದೇವೆ. ಇದನ್ನು ನೀವೆಲ್ಲ ಖಂಡಿತವಾಗಿ ಗಮನಿಸಬೇಕಾದ ವಿಚಾರ. ಟ್ಯುಟೋರಿಯಲ್ಗೆ ಬರ್ತಕ್ಕಂತಹ ವಿದ್ಯಾರ್ಥಿಗಳು ಎಂಥವರು? ಯಾವುದೋ ಶಾಲೆಯಲ್ಲಿ ಕಡೆಗಣಿಸಲ್ಪಟ್ಟವರು, ಹೋಮ್ವರ್ಕ್ ಮಾಡಲಿಕ್ಕೆ ಗೊತ್ತಿಲ್ಲದವರು, ಅಕ್ಷರಾಭ್ಯಾಸ ತಿಳಿಯದವರು, ಮನೆಯಲ್ಲಿ ದಿನಾಲೂ ತಂದೆ ತಾಯಿಯಿಂದ ಬೈಗಳನ್ನು ಕೇಳಿಸುವವರು, ಶಾಲೆ ಅಂದ್ರೇನು, ಎಜುಕೇಶನ್ ಅಂದ್ರೇನು, ನಾಳೆ ಅಂದರೆ ಏನು, ಭವಿಷ್ಯದಲ್ಲಿ ಏನಾಗಬೇಕು ಎನ್ನುವುದು ಏನೂ ಗೊತ್ತಿಲ್ಲದಂತಹ ನಿರಪರಾಧಿ ವ್ಯಕ್ತಿತ್ವದ ನಮ್ಮ ಕೆಲವೊಂದು ವಿದ್ಯಾರ್ಥಿಗಳು, ಅದರಲ್ಲಿಯೂ ಕೂಡ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಇರ್ತಕ್ಕಂತಹ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾದಾನವನ್ನು ಇವತ್ತು ಸ್ಟಾರ್ ಶಿಕ್ಷಣ ಸಂಸ್ಥೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ನಾವು ಅವರನ್ನು ಅಭಿನಂದಿಸಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ವಿದ್ಯೆಯಿಂದ ಮಾತ್ರ ಒಬ್ಬ ಬುದ್ಧಿವಂತನಾಗ್ತಾನೆ, ತನ್ನ ಜೀವನವನ್ನ ಸುಸೂತ್ರವಾಗಿ ನಡೆಸಿಕೊಂಡು ಹೋಗ್ತಾನೆ. ಅವನಿಗೆ ದೇವರು, ಧರ್ಮ, ಭಕ್ತಿ, ಪ್ರವಾದಿ, ಈ ಜಗತ್ತು, ಇಲ್ಲಿ ಏನಾಗ್ತಾ ಇದೆ, ಯಾವುದು ಒಳ್ಳೆದು ಕೆಟ್ಟದು ಪ್ರತಿಯೊಂದು ಕೂಡ ಒಬ್ಬ ವಿದ್ಯಾವಂತನಿಗೆ ಹೆಚ್ಚು ವೇಗವಾಗಿ ಅರ್ಥ ಆಗ್ತದೆ. ಆ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಶಿಕ್ಷಣ ಸಂಸ್ಥೆಗಳಿಂದ ಮಾತ್ರ ಸಾಧ್ಯ ಆಗ್ತದೆ. ಇಲ್ಲದಿದ್ದಲ್ಲಿ, ಶಿಕ್ಷಣವೇ ಇಲ್ಲ ಅಂತಾದ್ರೆ
ನಿರುದ್ಯೋಗದ ಮುಖಾಂತರ ನಾಳೆ ನಾವು ಮಾಡುವುದೇನು? ಕಳ್ಳತನ, ಸುಲಿಗೆ, ದರೋಡೆ, ವಂಚನೆ, ಅನ್ಯಾಯ, ಅಕ್ರಮ ಇಂಥದೇ ಮಾಡಿ ಆ ಥರ ಜೀವನವನ್ನು ಮಾಡಿಸುವಂತಹ ಎಲ್ಲಾದ್ರೂ ಒಂದು ಅಪಾಯದ ದುರಂತಕ್ಕೆ ನಾವು ಒಳಗಾಗ್ತಾ ಇದ್ದೆವು. ಆದ್ರಿಂದ ಈಗಿನ ಕಾಲದಲ್ಲಿ ಬೇಕಾದಷ್ಟು ಶಿಕ್ಷಣಕ್ಕೆ ಅವಕಾಶ ಇದೆ. ತಾವುಗಳೆಲ್ಲರೂ ಕೂಡ ಈ ಶಿಕ್ಷಣ ಸಂಸ್ಥೆಗಳಿಗೆ ನೀವು ಅತ್ಯಂತ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ಅದೇ ರೀತಿಯಲ್ಲಿ ಪೋಷಕರು ಕೂಡ ನಮ್ಮ ಸಂಸ್ಥೆಗಳಲ್ಲಿ ಇರ್ತಕ್ಕಂತಹ ಪ್ರಾಂಶುಪಾಲರಿಗೆ, ನಿರ್ದೇಶಕರಿಗೆ, ಎಲ್ಲ ಶಿಕ್ಷಕ ಮಿತ್ರರಿಗೆ, ಶಿಕ್ಷಕಿ ವೃಂದದವರಿಗೆ ತುಂಬು ಹೃದಯದ ಸಹಕಾರವನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ತಾ, 20 ವರ್ಷಗಳನ್ನು ಕ್ರಮಿಸಬೇಕಾದ್ರೆ ಪ್ರತಿ ದಿವಸವೂ ಕೂಡ ಟ್ಯುಟೋರಿಯಲ್ ಶಿಕ್ಷಕರಿಗೆ ಸಂಕಟ ಇದೆ. ಆ ಸಂಕಟವನ್ನೆಲ್ಲ ನುಂಗಿಕೊಂಡು ಎಲ್ಲ ಪೋಷಕರ ಬೈಗಳನ್ನು ಆಶೀರ್ವಾದ ತಗೊಂಡು ಎಲ್ಲ ವಿದ್ಯಾರ್ಥಿಗಳು ಕೊಡುವಂತೆ ಹಿಂಸೆಯನ್ನು ಕೂಡ ತಾವು ವರದಾನವಾಗಿ ಸ್ವೀಕರಿಸಿಕೊಂಡು ಇಷ್ಟು ವಿದ್ಯಾರ್ಥಿಗಳನ್ನು ಬೆಳಗಿದ್ದಕ್ಕಾಗಿ ನಾನು ಸ್ಟಾರ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ಸನ್ಮಾನ್ಯ ಮೊಹಮ್ಮದ್ ಸಲೀಂ ಮಲಾರ್ ಅವರನ್ನ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಂದ ನಾನು ಅವರಿಗೆ ವಂದಿಸ್ತಾ ಇದ್ದೇನೆ, ಕೃತಜ್ಞತೆ ಅರ್ಪಿಸಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ತೆ. ವಂದನೆಗಳು ಸರ್. ಇದೀಗ ಬಹುಮಾನ ವಿತರಣೆ ಸಮಾರಂಭ. ವಿದ್ಯಾರ್ಥಿಗಳಿರುವ ವಿವಿಧ ರೀತಿಯ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಗುರುತಿಸುವ ನಿಟ್ಟಿನಲ್ಲಿ ಸಂಸ್ಥೆಯು ಹಮ್ಮಿಕೊಂಡಿರುವ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಿಸುವ ಕಾರ್ಯಕ್ರಮ. ಮೊದಲನೇದಾಗಿ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. ಅದಕ್ಕಾಗಿ ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕಿಯಾದ ಆಶಾಲತಾ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. Good evening, one and all. I am presenting you the prize list of our institutions when they participate various culture and sports competition. Before calling in the winners, let me tell you that winning and losing is a part of the game. The important part you took the challenge and dare the face such fierce competition. So I would say everyone are winners. Here, let us give a big round of applause for the participate. Now I humbly request Mr. Yogesh Shetty to give away the prizes of culture competition. Elocution SLC Sheikh Ashfia Zaid Ali. First prize Sheikh Ashfia Zaid Ali. Second place Muhammad Nihal. PUC, first place Muhammad Namir and second prize Hamshina. Namir. Singing competition, first place Fatima Ashura, second place goes to N. Muhammad Harris. PUC Isam Ilyas Sheikh. First place goes to Isam and second place goes to Shafiq Ahmad. PUC first place Isam. Second prize Shafiq Ahmad. SLC first place goes to Alima Nestin and Group.
Aliman Estain, Katija Shiba, Ashmiya and Sarah Shipa. Second place goes to Muhammad Ashik and group. Muhammad Ashik, Muhammad Ashir, Muhammad Nihal, Sheikh Muhammad Zaid, Muhammad Shabil Ibrahim, Muhammad Harish. PUC, first place goes to Issam Ilyas Sheikh and group. Issam Ilyas Sheikh and Sheikh Moshin. Second place goes to Isham and party. Next essay competition. I request Mr. Hanif sir to give away the prizes of cultural activities. Essay first place goes to Katija Ashiba. Second, Fatima Ashura. PUC, first place goes to Muhammad Sahil Hussain. Second place goes to Hassan Bashir. Second place, Muhammad Sahil Hussain and Muhammad Hassan Bashir. Drawing competition, first place goes to SLC Sheikh Mohammad Zaid. Second place, Nufrina. PUC first place goes to Abdul Shalul. Second place goes to Muhammad Sultan. Computerized drawing, first place goes to Katija Ashiba and second place goes to Sheikh Ashfiya Zaid Ali. PUC first place goes to Muhammad Sultan, second place goes to Ahmad Ayub. Sultan. Now I request Mr. Janab H.M. Mohammed to give away the prize of merit. NOS Science, first place goes to Muhammad Sultan in merit prize. Second place goes to Shafiq Ahmad. NOS Commerce, first place goes to Sajida Banu Nusrat. SLC, Katija Ashiba. PUC, first place goes to Muhammad Sahil Hussain and second place Hamsina.
SSLC, first place Hafrida and second place goes to Safia Taslima. PUC, Reema Shahida and second place goes to Muhammad Mehrpraz. NIS PUC, first place goes to Naushin Sayyed and second place goes to Muhammad Naushad. NISLC, first place goes to Shine Sheikh Abdul Rashid and second place goes to Fatima Hanab. Now I request PTA President Abdul Rahman to go over the prize of sports. Volleyball, first place Red Star, Abdul Qadir Shaheen, Muhammad Kabir Safwan, Muhammad Alamin, Muhammad Nihal, Muhammad Asir, N. Muhammad Sharbaz and N. Muhammad Haris. Second place goes to Yellow Star, Sheikh Muhammad Shan, Saukat Ali, Muhammad Arshad, Muhammad Rahil Ali, Sahul Hussain, Naushad and Sheikh Muhammad Nihal. Volleyball, first place goes to Red Star. I request students to come fast and collect the prizes. Second place Yellow Star. Next football, first place goes to Blue Star, Abdul Shalul, Moidin Fauzan, Muhammad Sultan, Nizam, Muhammad Safwan, Abdul Qadir Afnan, Muhammad Shifan, Muhammad Ashik and Muhammad Shamlan. And second place goes to Yellow Star, Sheikh Muhammad Shan, Hassan Bashir, Moidin Sharbaz, Muhammad Rahil Ali, Sahul Hussain, Muhammad Bilal, Naushad and Sheikh Muhammad Nihal. Football first prize, Blue Star. And second place goes to Yellow Star. ಆಯ್ತು ಫುಟ್ಬಾಲ್ ಹೇಳಿ. Girls, throw ball first place goes to White Star, Hamsina, Sarah Shifa, Asmiya, Suhaila, Sajida Banu Nusrat, Alima Nasteen and second prize goes to Pink Star, Nafisa Samiha, Sana, Hafiza, Nufrin, Sheikh Asfiya Banu and Fatima Ashura.
Tennecoit. First place goes to White Star, Hamsina, Sara Shifa, Asmiya, Suhela. And second place goes to Pink Star, Samiha, Sana, Hafiza, Sheikh Asfiya Banu. There is a special prize for our tuition student who scored 613 in. I request Mashita to come on the stage. ವಂದನೆಗಳು. ಬಹುಮಾನವನ್ನು ವಿತರಿಸಿದವರಿಗೂ ಬಹುಮಾನವನ್ನು ಪಡ್ಕೊಂಡ ವಿದ್ಯಾರ್ಥಿಗಳಿಗೂ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಜನಾಬ್ ಮೊಹಮ್ಮದ್ ಮೋನು, ಅಧ್ಯಕ್ಷರು ತಾಲೂಕ್ ಪಂಚಾಯತ್ ಮಂಗಳೂರು, ಇವರು ಆಗಮಿಸಿರುತ್ತಾರೆ. ಅವರಿಗೂ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿದ್ಯಾರ್ಥಿಗಳನ್ನೆಲ್ಲ ಬೇರೆ ಬೇರೆ ತಂಡಗಳಾಗಿ ವಿಂಗಡಿಸಿ ತಂಡಗಳಿಗೆ ವೈಟ್, ಬ್ಲೂ ಎಂಬ ಹೆಸರುಗಳನ್ನು ಸೂಚಿಸಿರುತ್ತೇವೆ. ಎಲ್ಲ ತಂಡಗಳಿಗೆ ಸ್ಪರ್ಧೆಯನ್ನು ಆಯೋಜಿಸಿರುತ್ತೇವೆ. ಎಲ್ಲ ತಂಡಗಳು ಸ್ಪರ್ಧಾತ್ಮಕ ಹುಮ್ಮಸ್ಸಿನಿಂದ ಎಲ್ಲ ವಿಭಾಗಗಳಲ್ಲಿ ಭಾಗವಹಿಸಿರುವುದು ಪ್ರಶಂಸನೀಯವಾಗಿದೆ. ಆದರೆ ಒಟ್ಟು ತಂಡಗಳಲ್ಲಿ ಒಂದು ತಂಡವನ್ನು ಅತ್ಯುತ್ತಮ ತಂಡವೆಂದು ಘೋಷಿಸುವುದು ಅನಿವಾರ್ಯವಾಗಿದೆ. ಅದೇ ರೀತಿ ಕೊನೆಯ ಕ್ಷಣದವರೆಗೆ ತಂಡಗಳ ಮಧ್ಯೆ ಪೈಪೋಟಿ ನೀಡಿ ಹುಡುಗರ ವಿಭಾಗದಲ್ಲಿ ಬ್ಲೂ ತಂಡವು ವಿಜಯಿಯಾಗಿ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಪಡೆದಿದೆ ಎಂದು ಘೋಷಿಸಲು ಸಂತೋಷ ಪಡುತ್ತಿದ್ದೇನೆ. ಅದೇ ರೀತಿ ಹುಡುಗಿಯರ ವಿಭಾಗದಲ್ಲಿ ವೈಟ್ ತಂಡವು ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಪಡೆದುಕೊಂಡಿದೆ. ತಂಡದ ನಾಯಕನಾದ ಬ್ಲೂ ತಂಡದ ನಾಯಕ ಶಲೂಲು ಅವರ ತಂಡ ಬಂದು ಈ ಟ್ರೋಫಿಯನ್ನು ನಿರ್ದೇಶಕರಿಂದ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಹುಡುಗಿಯರ ವಿಭಾಗದ ತಂಡದ ನಾಯಕಿಯಾದ ಹಂಸೀನಾ ಮತ್ತು ಅವರ ತಂಡದವರು ಬಂದು ಈ ಟ್ರೋಫಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ಚಾಂಪಿಯನ್ಶಿಪ್ ಟ್ರೋಫಿ ಬ್ಲೂ ತಂಡಕ್ಕೆ ಶಲೂಲ್ ತಂಡದ ನಾಯಕ, ವಂದನೆಗಳು ಸರ್. ಇದೀಗ ಹುಡುಗಿಯರ ವಿಭಾಗದಲ್ಲಿ ಹಂಸೀನಾ ತಂಡ, ವೈಟ್ ತಂಡವು ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಪಡೆದಿದೆ. ವಂದನೆಗಳು ಸರ್. ಇದೀಗ ಶಿಕ್ಷಕರಿಗೆ ಗೌರವಾರ್ಪಣೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಸ್ಥೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಿಕ್ಷಕಿಯ ವೃಂದದವರಿಗೆ ನಿರ್ದೇಶಕರಿಂದ ಗೌರವಾರ್ಪಣೆ. ಮೊದಲನೇದಾಗಿ ಸಂಸ್ಥೆಯ ಪ್ರಾಂಶುಪಾಲರಾದ ಪ್ರಭಾ ನವೀನ್ ಇವರು ನಿರ್ದೇಶಕರಿಂದ ಈ ಗೌರವವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿರ್ದೇಶಕರಿಂದ ಪ್ರಾಂಶುಪಾಲರಿಗೆ ಗೌರವಾರ್ಪಣೆ. ಶ್ವೇತಾ ಮೋಹನ್, ಹುಡುಗರ ವಿಭಾಗದ ವ್ಯವಸ್ಥಾಪಕಿ. ದೀಪಾ ಲೋಕನಾಥ್, ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕಿ. ಕುಮಾರಿ ಆಶಲತಾ, ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕಿ. ಅಕ್ಷತಾ ಡಿ, ಕಂಪ್ಯೂಟರ್ ವಿಭಾಗದ ಶಿಕ್ಷಕಿ.
ಕಾವ್ಯ ಕಂಪ್ಯೂಟರ್ ವಿಭಾಗದ ಶಿಕ್ಷಕಿ. ಸ್ಟಾರ್ ಕಚೇರಿ ರಮ್ಯಾ ಸ್ಟಾರ್ ಕಚೇರಿ ನಿರ್ವಾಹಕಿ. ಅಕ್ಷತಾ ಸನಾ ಕಚೇರಿ ನಿರ್ವಾಹಕಿ. ಶ್ರೀಮತಿ ಮೋಹಿನಿ ಎಸ್ ಶೆಟ್ಟಿ ವ್ಯವಸ್ಥಾಪಕರು ಹುಡುಗಿಯರ ವಿಭಾಗ. ನಿರ್ದೇಶಕರಿಗೂ ಶಿಕ್ಷಕಿಯರಿಗೂ ವಂದನೆಗಳು. ಇದೀಗ ಸ್ಟಾರ್ ವಿಂಶತಿ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಯೋಗೀಶ್ ಶೆಟ್ಟಿ ಜಪ್ಪು, ತುಳುನಾಡ ರಕ್ಷಣಾ ವೇದಿಕೆ ಸ್ಥಾಪಕರು, ಇವರು ತಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತಿನ ಸ್ಟಾರ್ ಶಿಕ್ಷಣ ಸಂಸ್ಥೆಯ 20ನೆಯ ವರ್ಷದ ವಿಶ್ರಾಂತಿ ಸಮಾರಂಭದ ಇವತ್ತು ವೇದಿಕೆಯಲ್ಲಿ ಇರುವಂಥ ಅಧ್ಯಕ್ಷತೆ ವಹಿಸಿಕೊಂಡಿರುವ ಜನಾಬ್ HM ಮೊಹಮ್ಮದ್ ಅವರೇ, ಇದರಲ್ಲಿ ನಮಗೆ ಆಶೀರ್ವಚನ ಮಾಡಬರುವಂಥ ಫೈಜಲ್ ನದ್ರಿ ಅವರೇ, ಹೀಗೆ ತಾನೇ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿಕೊಂಡು ಹೋಗಿ ಇರುವಂಥ ಐವನ್ ಡಿಸೋಜರ್ ಅವರೇ, ಜನಾಬ್ ಮೊಹಮ್ಮದ್ ಮೋಹನರ್ ಅವರೇ, ನನ್ನ ಮಿತ್ರರಾದ, ಅದೇ ರೀತಿ ಇವತ್ತು ಇಲ್ಲಿ ಸನ್ಮಾನ ಸ್ವೀಕರಿಸಿದಂಥ ಅನುಸೂಯಾರವರೇ, ಜಯಶ್ರೀ ಅವರೇ, ಧನಲಕ್ಷ್ಮಿ ದಾಕ್ಷಾಯಿನಿ ಆಳುವವರೇ, ಜುಲ್ಫಿಕರ್